ಮೈ ಶೋ. ನಮಸ್ಕಾರ. ಸೊ ದಿವ್ಯಾ ಮ್ಯಾಮ್ ಹೇಳಿ, ಎಷ್ಟು ತರ ಆರ್ಟ್ಗಳಿದೆ ಇಲ್ಲಿ? ಐ ಥಿಂಕ್ ಇಲ್ಲೊಂದು 10 or 15 ಟೈಪ್ಸ್ ಇರ್ಬೋದು. ಯಾವ್ದಾವ್ದಿದೆ ಇಲ್ಲಿ? ಇಲ್ಲಿ ಡಾಲ್ ಮೇಕಿಂಗ್ ಇದೆ, ಪೇಂಟಿಂಗ್ ಇದೆ, ಮತ್ತೆ ಟ್ಯಾಂಜೂರ್ ಆರ್ಟ್ ಇದೆ, ಮತ್ತೆ ಕ್ಯಾನ್ವಸ್ ಬೋರ್ಡ್ ಇದೆ, ಫ್ಲವರ್ಸ್ ಇದೆ. ಸೊ ಇಲ್ಲೊಂದು ಬ್ಯೂಟಿಫುಲ್ ಎಲಿಫೆಂಟ್ ಇದೆ. ಸೊ ಇದೆಲ್ಲರ ಬಗ್ಗೆ ಮಾತಾಡೋಣ ನಾವು. ನಮ್ಮ ಜೊತೆ ದಿವ್ಯಾ ಮ್ಯಾಮ್ ಆರ್ಟಿಸ್ಟ್ ಆಫ್ ಆಲ್ ದೀಸ್ ಆರ್ಟ್ ವರ್ಕ್ ಇದ್ದಾರೆ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಆರ್ಟ್ಗಳ ಬಗ್ಗೆ ಮಾತಾಡ್ತಾ ಇದೀವಿ ನಾವು ದಿವ್ಯಾ ಮ್ಯಾಮ್ ಜೊತೆಗೆ. ಸೊ ಮೇಡಮ್ ಹೇಳ್ತಾ ಇದ್ರು ನಮಗೆ ಇಂಡೋನೇಷ್ಯಾದ ಒಂದು ವೆರೈಟಿ ಆರ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ. ಸೊ ವಾಟ್ ಇಸ್ ದಟ್ ಆರ್ಟ್? ಅದನ್ನ ಜಾನೂರ್ ಆರ್ಟ್ ಅಂತ ಹೇಳ್ತಾರೆ. ಜಾನೂರ್ ಆರ್ಟ್ ಮೀನ್ಸ್ ಅದು ತೆಂಗಿನ ಗರಿಯಿಂದ ಮಾಡುವಂತ ಕಲಾಕೃತಿ. ಸೊ ಸಾಮಾನ್ಯವಾಗಿ ನಮಗೆ ಮದುವೆ ಮನೆಗಳಲ್ಲಿ ಅಥವಾ ಹೊಸ ಮನೆ ಗೃಹ ಪ್ರವೇಶ ಮಾಡಿದಾಗ ಚಪ್ರ ಹಾಕ್ಸೋದು ಅಭ್ಯಾಸ. ಸೊ ಚಪ್ರ ಇವಾಗ ಅದು ವೆರೈಟೀಸ್ ಜಾಸ್ತಿ ಆಗ್ತಾ ಇದೆ ನಿಮ್ಗೆ. ಸೊ ಸಾಮಾನ್ಯವಾಗಿ ಒಂದು ಚಪ್ರ ಹಾಕ್ಬಿಟ್ಬಿಡ್ತಾ ಇದ್ರು, ತೆಂಗಿನ ಗರಿಗಳನ್ನ ಹೆಣದ್ಬಿಟ್ಟು ಕ್ಲೀನಾಗಿ ಚಪ್ರ ಹಾಕ್ಬಿಟ್ರೆ ಅಲ್ಲಿಗೆ ಶಾಸ್ತ್ರಬದ್ಧವಾಗಿ ಚಪ್ರ ಮುಗಿತಾ ಇತ್ತು. ಬಟ್ ಇವಾಗ ಅದಕ್ಕೆ ಆರ್ಟ್ ಜಾಸ್ತಿ ಆಡ್ ಮಾಡ್ತಾ ಹೋಗ್ತಾ ಇದಾರೆ, ಅದರಲ್ಲಿ ವೆರೈಟೀಸ್ ಬರ್ತಾ ಇದೆ. ನೀವು ಚಪ್ರ ಅಂದ್ರೆ ಆ ಚಪ್ರಕ್ಕೂ ಇವಾಗ ಲೈಟ್ ಕಲರ್, ಡಾರ್ಕ್ ಕಲರ್ ಎರಡನ್ನೂ ಯೂಸ್ ಮಾಡಿ ಮಾಡ್ತಾರೆ. ಮಾಡ್ತಾರೆ. ತೆಂಗಿನಕಾಯಿಗಳು ಬರ್ತಾ ಇದೆ ಚಪ್ರಗಳಿಗೆ. ಸೊ ಇದರಲ್ಲಿ ಆರ್ಟ್. ಸೊ ಏನೇನ್ ಮಾಡ್ಬೋದು ನಾವು ಅದ್ರಲ್ಲಿ? ಜಾನೂರ್ ಆರ್ಟ್ ಅಲ್ಲಿ ನಮ್ ಕ್ರಿಯೇಟಿವ್ ತುಂಬಾ ಇದೆ. ನಮ್ ಟೀಚರ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರುಗಳೆಲ್ಲರೂ ಅಂದ್ರೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್, ಮದುವೆ ಮನೆಗೆ ಮತ್ತೆ ಲ್ಯಾಂಪ್, ಇದು ಬಿಗ್ ಲ್ಯಾಂಪ್ಸ್ ಗಳಿಗೆ ಅದು ಡೆಕೋರೇಷನ್ ಮಾಡ್ಬೋದು. ಅದು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಅದಲ್ದೇನೆ ಈಗ ನಾವು ಫ್ರೂಟ್ಸ್ಗಳು ಇದು ಎಲ್ಲಾನು ಫಂಕ್ಷನ್ಗಳಲ್ಲೆಲ್ಲ ಇದು ಮಾಡ್ತೀವಲ್ಲ, ಅದು ಫ್ರೂಟ್ಸ್ ಇಡೋದಕ್ಕೆ ಅಂತೇಳಿ ಬ್ಯಾಸ್ಕೆಟ್ಸ್ಗಳು ಮಾಡಬಹುದು. ಅದ್ರಲ್ಲಿ ಶಂಖ ಟೈಪ್ ಮಾಡಬಹುದು. ಮತ್ತೆ ತುಂಬಾನೇ ವೆರೈಟೀಸ್ ಮಾಡ್ಬೋದು. ನಾನು ಮಾಡಿರೋದು ಒಂದು ಮೊನ್ನೆ ಯಾವ್ದೊಂದು ಫಂಕ್ಷನ್ಗೆ ಅಂತೇಳಿ ಮಾಡಿದ್ದೆ. ಅದರಲ್ಲಿ ರಾಮನ್ನ ಇದು ಮಾಡಿದ್ದೆ, ಒಂದು ಡಾಲ್ ಅಲ್ಲಿ ರಾಮ ಮಾಡಿದ್ದೆ. ಅದ್ರದ್ದು ಬಿಲ್ಲು, ಬಾಣ, ಸಮಥಿಂಗ್ ಆ ತರ ಎಲ್ಲಾನು ಮಾಡಿದ್ದೆ. ಎಷ್ಟೊತ್ತು ನಡೆಯುತ್ತೆ? ಸ್ವಲ್ಪ ಟೈಮ್ ಆಯ್ತು. ಆ ರಾಮ ಮಾಡಿರ್ಲಿಕ್ಕೆ ನಂಗೆ ಏನಿಲ್ಲ ಅಂದ್ರೆ 1 day ಫುಲ್ ತಗೊಂಡೆ, 1.5 day ತಗೊಂಡೆ. ಇದ್ರದ್ದು ಲೀವ್ಸ್ ತುಂಬಾ ದಿನ ಲೈಫ್ ಇದೆ. ಸೊ ಯಾವ್ದಾದ್ರು ಇವೆಂಟ್ಗೋಸ್ಕರ ಮಾಡ್ಬೇಕು. ಅದೇ ಮುಂಚೆನೆ ಮಾಡಿ ಇಟ್ಕೊಳಕ್ಕೂ ಆಗಲ್ಲ. ಇದೆಲ್ಲ 1 or 2 days ಅಷ್ಟೇ ನಾವು ಅದನ್ನ ಇಟ್ಕೊಳಕ್ ಸಾಧ್ಯ. ಸೊ ಹೆಂಗ್ ನಾವು ಇವಾಗ ಫ್ಲವರ್ ಡೆಕೋರೇಷನ್ ಮಾಡ್ತೀವಲ್ಲ ಆ ತರ ನೀವು ಲೀವ್ಸ್ ಅಲ್ಲಿ ಡೆಕೋರೇಟ್ ಮಾಡಿ ಶಾರ್ಟ್ ಅದನ್ನ ಸ್ವಲ್ಪ ಹೌದು ಅದನ್ನ ಸ್ವಲ್ಪ. ಸೊ ಇದಕ್ಕೆ ಎಲೆಗಳು ಹೇಗಿರ್ಬೇಕು? ಅದನ್ನ ಎಲೆ 3 ಟೈಪ್ಸ್ ಬರುತ್ತೆ. ತುಂಬಾ ಬಲ್ತಿರೋದು ನಮ್ಗೆ ಬೆಂಡ್ ಆಗಲ್ಲ, ಏನು ಮಾಡಕ್ಕಾಗಲ್ಲ. ತುಂಬಾ ಗ್ರೀನಿಶ್ ಇರುತ್ತೆ. ತುಂಬಾ ಲೈಟ್ ಇರೋದು ಓಕೆ, ಅದು ಸ್ವಲ್ಪ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ಅದ್ ಲೈಫ್ ತುಂಬಾ ಕಮ್ಮಿ ಇದೆ. 2 days 3 days ಇರುತ್ತೆ. ಅದೇ ಯೆಲ್ಲೋಯಿಶ್ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅದ್ರ ಮೀಡಿಯಂ ಟೈಪ್ ಇರೋದು ನೋಡಿ ತಗೋಬೇಕು ನಾವು. ಸೊ ಅದನ್ನ ಎಲೆ ಚೂಸ್ ಮಾಡೋದ್ರಿಂದ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸೊ ಎಲ್ಲಿ ಸಿಗುತ್ತೆ ನಿಮಗೆ? ಐ ಥಿಂಕ್ ಇವಾಗ ಸ್ವಲ್ಪ ಎಲ್ಲ ಕಡೆನೂ ಬರ್ತದೆ. KR ಮಾರ್ಕೆಟ್ ಮತ್ತೆ ಎಲ್ಲ ಕಡೆನೂ ಸಿಗ್ತದೆ. ಬಿಕಾಸ್ ನೀವು ತಗೊಂಡ್ಬಂದು ಇಟ್ಕೊಳಕ್ಕಾಗಲ್ಲ, ಯು ಕ್ಯಾಂಟ್ ಪ್ರಿಸರ್ವ್ ಇಟ್ ಎನಿವೇರ್. ಅವಾಗ ಆರ್ಡರ್ ಬಂದಾಗ ನೀವು ಹ್ಯಾವ್ ಟು ಗೋ ಗೆಟ್ ಇಟ್ ಅಂಡ್ ಡು ಇಟ್. ಹಾಗೆ ಮಾಡ್ಬೇಕು. ಮೊದಲು ಈ ಎಲೆಗಳನ್ನ ಯಾರು ಕೀಳ್ತಾ ಇರಲಿಲ್ಲ. ನಮ್ಮಲ್ಲಿ ಅದು ಸುಳಿ ಇದಾಗುತ್ತೆ ಅಂತ ಹೇಳಿ ತೆಂಗಿನ ಗರಿಗಳು ಫುಲ್ ಕಟ್ ಮಾಡಿದ್ರೆ ಹಾಳಾಗುತ್ತೆ ಅಂತ ಇದು ಮಾಡ್ತಾ ಇರಲಿಲ್ಲ. ಈ ನಡುವೆ ಈಗ ಎಲ್ಲ ಕಡೆನೂ ಇದು ಮಾಡ್ತಾರೆ. ಸೊ ಆದ್ರೆ ನಾವು ಚಪ್ರಕ್ಕೆ ತುಂಬಾ ಬಲ್ತಿರೋ ಎಲೆಗಳನ್ನ ಬಳಸ್ಬೋದು. ಅದರಲ್ಲಿ ಬಲ್ತಿರೋ ಎಲೆಗಳು ಜಾಸ್ತಿ ಯೂಸ್. ಸೊ ಈಗ ಇದನ್ನ ಕಲ್ತ್ಕೊಳಕ್ಕೆ ಎಷ್ಟು ದಿನ ಬೇಕಾಗ್ತದೆ? ನಾನು ಇದನ್ನ 10 days ತಗೊಂಡೆ ಕಲಿಯಲಿಕ್ಕೆ. ಅದು ಅಡ್ವಾನ್ಸ್ ಕೋರ್ಸ್ ಅಂತಾನು ಎಲ್ಲ ಇರುತ್ತೆ. ಸೊ ಅದನ್ನ ನಾನೇನು ಟ್ರೈ ಮಾಡಿ. ಸೊ ಅಡ್ವಾನ್ಸ್ ಅಂದ್ರೆ ನೀವು ಮೋಸ್ಟ್ಲಿ ಕಣ್ಣು, ಮೂಗು, ಬಾಯಿ ಎಲ್ಲಾನು ಆ ತರ ಅಲ್ಲ, ಜಸ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲೇ ಇನ್ನ ತುಂಬಾ ಡೀಟೈಲ್ ಆಗಿ ಮಾಡೋ ಹಾಗೆ ಬರುತ್ತೆ. ಓಕೆ. ಸೊ ಇದನ್ನ ಎಲ್ಲೆಲ್ಲಿ ಬಳಸ್ಬೋದು? ಇದನ್ನ ಮದ್ವೆಗೆ, ಎಂಗೇಜ್ಮೆಂಟ್ ಅಲ್ಲಿ, ಮತ್ತೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ, ಪ್ಲೇಟ್ ಡೆಕೋರೇಷನ್ ಹಾಗೆ ತುಂಬಾ ವೆರೈಟೀಸ್ ಅಂದ್ರೆ ಕ್ರಿಯೇಟಿವಿಟೀಸ್ ನಮ್ಮಲ್ಲೇ. ಮತ್ತೆ ಕ್ಲೈಂಟ್ಸ್ ಕೊಟ್ಟು ಹೇಗೆ ಇಷ್ಟಪಡ್ತಾರೆ ಅದ್ರ ಮೇಲೂ ಮಾಡ್ಬೋದು. ಸೊ ದಿಸ್ ಇಸ್ ಜಾನೂರ್ ಆರ್ಟ್. ಸೊ ವಾಟ್ ಇಸ್ ಯುವರ್ ನೆಕ್ಸ್ಟ್ ಆರ್ಟ್? ತಾಯ್ ಆರ್ಟ್ ಅಂತ ಹೇಳಿ. ಆ ತಾಯ್ ಆರ್ಟ್ ಅಂದ್ರೆ ಬಾಳೆ ಎಲೆಯಿಂದ ಮಾಡುವಂತ ಇದು ತುಂಬಾ ಚೆನ್ನಾಗಿರುತ್ತೆ. ಕಣ್ಣಿಗೆ ಗ್ರೀನ್ ಅಲ್ಲ, ತುಂಬಾ ತಂಪು ಅನ್ಸುತ್ತೆ, ಅದು ಖುಷಿ ಅನ್ಸುತ್ತೆ. ನನಗಂತೂ ತುಂಬಾ ಇಷ್ಟ ಆಗಿತ್ತು. ನಂಗೆ ತಾಯ್ ಆರ್ಟ್ ತುಂಬಾ ಇಷ್ಟ ಆಯ್ತು. ಅದನ್ನ ನಾವು ಇದು ಪ್ಯಾಕ್ ಬಂದಿರೋ ತಾಯಿ ಅವರು ಬುದ್ಧಿಸ್ ಅವ್ರುಗಳೆಲ್ಲ ದೀಪಕ್ಕೆ ಅಂತೇಳಿ ಡೆಕೋರೇಷನ್ ಮಾಡಿ ಮಾಡ್ತಾರೆ. ಮತ್ತೆ ಅಲ್ಲಿ ಕೆಲವೊಂದೆಲ್ಲ ಅಕೇಶನ್ಗೆ ಅಂದ್ರೆ ಫಂಕ್ಷನ್ಸ್ ಮತ್ತೆ ಸಾರಿ ಏನಿದೆ
ಪೂಜೆಗಳಿಗೆಲ್ಲನೂ ಅವರು ಯೂಸ್ ಮಾಡಿಬಿಟ್ಟು ಅದನ್ನೆಲ್ಲ ತುಂಬಾ ದೊಡ್ಡ ಇದು ಮಾಡ್ತಾರೆ. ಇಲ್ಲಿ ಏನೇನು ತಗೊಂಡ್ಬಂದಿದ್ದೀರಾ ನೀವು? ನಾನಿಲ್ಲಿ ದೀಪದ್ದು ಅಂದ್ರೆ ಲೈಟ್ ಡೆಕೋರೇಷನ್ ಮಾಡುತ್ತೆ, ಅದನ್ನ ಎಲಿಫೆಂಟ್ ಆಗ್ಲಿ ಮತ್ತೆ ಇದೊಂದು ಶಿವ ತೋರಿಸಿದ್ದೆ ನಾನು, ಅದರಲ್ಲಿ ಮಾಡಿದ್ದೆ. ಲಾಸ್ಟ್ ಎಪಿಸೋಡ್ ನಲ್ಲಿ ನಾವು ಶಿವ ಮತ್ತೆ ಆನೆ ತೋರಿಸಿದ್ದೆ. ಹೌದು, ಅದಕ್ಕೇನೆ ಪೇಪರ್ ಇದು ಬಾಳೆ ಎಲೆನೆ ನೀಟಾಗಿ ಫೋಲ್ಡಿಂಗ್ಸ್ ಮೇಲೆ ಬೇಕಾಗುತ್ತೆ. ಬಾಳೆನ ಫೋಲ್ಡ್ ಮಾಡಿ ಪೇಸ್ಟ್ ಮಾಡೋದು, ಅದನ್ನ ಪಿನ್ನಿಂಗ್ ಮಾಡೋದು. ಇದಕ್ಕೆ ಲೈಫ್ ಎಷ್ಟು ದಿನ ಇರುತ್ತೆ? ಇದು ಸ್ವಲ್ಪ 3 or 4 days ಅಷ್ಟೇ ಆಗುತ್ತೆ. ಅದು ಬಾಳೆ ಎಲೆ ಅಲ್ವಾ, ಸ್ವಲ್ಪ ನ್ಯಾಚುರಲ್ ಆಗಿ ಇದು ಮೊನ್ನೆ ಊರಬ್ಬ ಅಂತ ಆಯ್ತಲ್ಲ, ಅವಾಗ ಹೊರಗಡೆಲ್ಲರೂ ತಂಬಿಟ್ಟು ಹಾಕಿ ಅದಕ್ಕೆಲ್ಲಾನು ಮಾಡಿಸ್ಕೊಂಡಿದ್ರು. ಒಂದಿಬ್ರು 3 ಜನ ಮಾಡಿಸ್ಕೊಂಡು ತಂಬಿಟ್ಟು ಆರತಿ ಮಾಡೋದು ಕೂಡ ನೀವು ಹೈ ಆರ್ಟ್ ಪ್ಲೇಟ್ಸ್ ಯೂಸ್ ಮಾಡಿ. ಸೊ ಸಾಮಾನ್ಯವಾಗಿ ಇತ್ತೀಚೆಗೆ ಮದುವೆ ಮನೆಗಳಿಗೆ ಹೋದಾಗ ಅಥವಾ ಯಾವುದಾದ್ರೂ ಇವೆಂಟ್ಗೆ ಹೋದಾಗ ನಿಮಗೆ ಡೈನಿಂಗ್ ಟೇಬಲ್, ಡೈನಿಂಗ್ ಹಾಲ್ನ ಡೆಕೋರೇಷನ್ನ ಹೆಚ್ಚೋದಕ್ಕೆ ಅಥವಾ ಡೈನಿಂಗ್ ಹಾಲ್ನ ಅಂತ ಹೆಚ್ಚಿಸೋದಕ್ಕೆ ನಾವು ವೆಜಿಟೇಬಲ್ ಕಾರ್ವಿಂಗ್ಸ್ ನೋಡ್ತೀವಿ, ಫ್ರೂಟ್ ಕಾರ್ವಿಂಗ್ಸ್ ನೋಡ್ತೀವಿ. ಸೊ ಅದನ್ನು ಕೂಡ ದಿವ್ಯಾ ಮ್ಯಾಮ್ ಹೇಳ್ಕೊಡ್ತಾರಂತೆ. ಸೊ ಹೇಳಿ, ಈಗ ವೆಜಿಟೇಬಲ್ ಕಾರ್ವಿಂಗ್ಸ್ ಅಥವಾ ಫ್ರೂಟ್ ಕಾರ್ವಿಂಗ್ಸ್ ಮಾಡೋದಕ್ಕೆ ನಿಮ್ಗೆ ಏನು ಗೊತ್ತಿರಬೇಕು? ನೀಟಾಗಿ ಅಂದ್ರೆ ವೆಜಿಟೇಬಲ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಅಂದ್ರೆ ಯಾಕಂದ್ರೆ ಸಾಫ್ಟ್ ಆಗಿರುತ್ತೆ, ಅದೆಲ್ಲ ನೋಡ್ಕೊಂಡು ತಗೊಂಡು ಮಾಡಬೇಕು. ಒಳ್ಳೆ ಫ್ರೆಶ್ ವೆಜಿಟೇಬಲ್ಸ್ ತಂದ್ಬಿಟ್ಟು ನೈಫ್ಗಳು ಅದನ್ನೆಲ್ಲ ಬೇರೆ ಬೇರೆ ನೈಫ್ಸ್ ಯೂಸ್ ಮಾಡ್ತೀವಿ. ಸೊ ಇವಾಗ ಬೇಸಿಕ್ ಆಗಿ ಒಂದು ಐಡಿಯಾ ತಗೋಬೇಕು ನಾವು ಅಂದ್ರೆ ಯಾವ್ಯಾವ ವೆಜಿಟೇಬಲ್ಸ್ ಇಂದ ನಾವು ಕಾರ್ವಿಂಗ್ಸ್ ಮಾಡ್ಬೋದು? ಈಗ ನಾವು A to Z ಎಲ್ಲ ವೆಜಿಟೇಬಲ್ಸ್ ಯೂಸ್ ಮಾಡ್ಬೋದು. ಲೈಕ್ ಈಗ ಟೊಮೊಟೊ ಇಂದ ಫ್ಲವರ್ಸ್ ಮಾಡ್ಬೋದು. ಆಪಲ್ ಟೊಮೆಟೋಸ್ ಹಾಕ್ಬೇಕು, ಜ್ಯೂಸಿ ನಾಟಿ ಟೊಮೆಟೊ ತಗೊಂಡ್ಬಂದ್ರೆ ಆಗಲ್ಲ. ಓಕೆ, ಅದನ್ನ ಮತ್ತೆ ಇದು ಕ್ಯಾಪ್ಸಿಕಮ್ ಇಂದ ಬ್ಯಾಸ್ಕೆಟ್ಸ್ ತರ ಮಾಡ್ಬೋದು. ಅದ್ರೊಳಗಡೆ ಸಾಲಡ್ಸ್ ಫಿಲ್ ಮಾಡ್ಬಿಟ್ಟು ಪ್ರೆಸೆಂಟೇಷನ್ ಮಾಡ್ಬೋದು. ಕ್ಯಾಪ್ಸಿಕಮ್ ಇಂದ ಯೂಸ್ ಕೊಡುವ ನಮ್ದು ಕ್ರಿಯೇಟಿವಿಟೀಸ್ ಇದೆ, ಲೈಕ್ ಅವ್ರಿಗೆ ಮಾಡೋದ್ರ ಮೇಲೆ. ಯೂಶಲಿ ನೋಡೋದು ವಾಟರ್ಮೆಲನ್ಸ್ ಅಲ್ಲಿ ಮಾಡಿರ್ತಾರೆ, ಕುಂಬಳಕಾಯಲ್ಲಿ ಮಾಡಿರ್ತಾರೆ, ಕುಕುಂಬರ್ ಅಲ್ಲಿ ಮಾಡಿರ್ತಾರೆ. ಐ ರಿಮೆಂಬರ್ ಡೂಯಿಂಗ್ ಅ ಪಿಕಾಕ್ ವಿತ್ ಪೈನಾಪಲ್. ಸೊ ಈ ತರ ನೀವು ಬೇರೆ ಬೇರೆ, ಆಮೇಲೆ ಈ ಫ್ರೂಟ್ ನಲ್ಲಿ ಇದೇ ಮಾಡ್ಬೋದು ಅಥವಾ ಈ ವೆಜಿಟೇಬಲ್ ನಲ್ಲಿ ಇದೇ ಕಾರ್ವಿ ಮಾಡ್ಬೋದು ಅಂತ ಏನಾದ್ರು ಇದೆಯಾ? ಫಸ್ಟ್ ಅಂದ್ರೆ ಸ್ವಲ್ಪ ಈಗ ಫ್ರೂಟ್ಸ್ ಅಲ್ಲಿ ಕೆಲವೊಂದು ಈಗ ಕ್ಯಾರೆಟ್ ಆಗಲಿ ಅದು 2 or 3 days ಇರುತ್ತೆ, ಅದು ತುಂಬಾ ಕಷ್ಟ ಹೋಗಲ್ಲ. ಇದು ಟೊಮೊಟೊಗಳಾದ್ರೆ 1 days ಅಷ್ಟೇ, ಓವರ್ನೈಟ್ ಮುಗ್ದೋಗುತ್ತೆ ಅದರ ಲೈಫು. ಇದು ಮತ್ತೆ ಬೀಟ್ರೂಟ್ ಆಗಲಿ ಅದು ಸ್ವಲ್ಪ ಗಟ್ಟಿಗಿರುವಂತದ್ರಲ್ಲಿ ಒಂಚೂರು ಕಲರ್ಫುಲ್ ಅಲ್ವಾ? ಬೀಟ್ರೂಟ್, ಕ್ಯಾರೆಟ್ಸ್ ಎಲ್ಲ ಫ್ಲವರ್ಸ್ ಮಾಡಿ ಇಟ್ಟಾಗ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ನೀವು ಗಾರ್ಡನ್ ಮಾಡ್ಬೋದು. ಹೌದು, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಹಾಫ್ ಡೇ ಇಂದ 2-3 days ವರೆಗೂ ಅದರ ಲೈಫ್ ಸ್ಪ್ಯಾನ್ ಡಿಪೆಂಡಿಂಗ್ ಅಪಾನ್ ವಾಟ್ ಏನೇನು ಕಾರ್ವಿಂಗ್ಸ್ ಮಾಡ್ಬೋದು ಮ್ಯಾಮ್? ನಾವುಗಳು ಇದ್ರಲ್ಲಿ ಸ್ವಲ್ಪ ಬ್ಯಾಸ್ಕೆಟ್ಸ್ಗಳು ಮಾಡ್ಬೋದು, ಬೊಕೇಸ್ ತರ ಮಾಡ್ಬೋದು. ಇದು ಅದರಲ್ಲೇನೆ ಇದು ಆಂಥೋರಿಯಂ ಫ್ಲವರ್ಸ್ ತರ ಮಾಡ್ಬೋದು. ಕ್ಯಾಪ್ಸಿಕಮ್ ಇಂದ ಆಗಲಿ, ಇದು ಕುಕುಂಬರ್ ಇಂದಂತೂ ತುಂಬಾ ವೆರೈಟೀಸ್ ಮಾಡ್ಬೋದು. ಈಸಿ. ಹೌದು, ಅದು ಮತ್ತೆ ರ್ಯಾಡಿಶ್ ಇಂದ ಮಾಡ್ಬೋದು. ಅದಕ್ಕೆಲ್ಲ ಒಂದ್ ಸ್ವಲ್ಪ ಫುಡ್ ಕಲರ್ಸ್ ಯೂಸ್ ಮಾಡೋದಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ಅದು ಡಬಲ್ ಕಲರ್ಸ್ ಕ್ರಿಯೇಟ್ ಆಗುತ್ತಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಷ್ಟೊಂದು ವೆರೈಟಿ ಆಫ್ ಆರ್ಟ್ ನ ನೋಡಿದ್ಮೇಲೆ ಮಕ್ಕಳು ಹೇಳ್ತಾರೆ ಐ ಕ್ಯಾನ್ ಡೂ ಎನಿ ಒನ್ ಆಫ್ ದೀಸ್ ಅಂತ. ಸೊ ನಿಮ್ಮ ಮಕ್ಕಳಿಗೋಸ್ಕರ ಮೇಡಮ್ ಪೇಪರ್ ಆರ್ಟ್ ಹೇಳ್ಕೊಡ್ತಾರೆ ನಿಮಗೆ. ಸೊ ಹೇಳಿ, ಪೇಪರ್ ಆರ್ಟ್ ಹೇಗೆ ಮಾಡ್ಬೋದು? ಪೇಪರ್ ಆರ್ಟ್ ಕಲರ್ಫುಲ್ ಪೇಪರ್ಸ್ಗಳಿಂದ ಮಾಡ್ಬೋದು. ಲೈನ್ ವೈಟ್ ಶೀಟ್ ಇಂದನೂ ಮಾಡ್ಬಿಟ್ಟು ಅದಕ್ಕೆ ಸ್ಕೆಚ್ ಪೆನ್ ಅಥವಾ ಪೆನ್ಸಿಲ್ಸ್, ಕಲರ್ ಪೆನ್ಸಿಲ್ಸ್ ಯೂಸ್ ಮಾಡಿ ಮಾಡ್ಬೋದು. ಅದ್ರಲ್ಲಿ ತುಂಬಾ ಚೆನ್ನಾಗಿತ್ತು. ನಾನು ಸ್ವಲ್ಪ ಫ್ಲವರ್ಸ್ಗಳು ತುಂಬಾ ಇಷ್ಟಪಡ್ತೀನಿ. ಸೊ ಪೇಪರ್ ಫ್ಲವರ್ಸ್ಗಳೇ ತುಂಬಾ ಜಾಸ್ತಿ ಮಾಡಿದ್ದೀನಿ. ಅದು ನಾನು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ಆಗಿ ತುಂಬಾ ಕಡೆ ಯೂಸ್ ಮಾಡಿದ್ದೀನಿ. ಬರ್ತಡೇಗಾಗಲಿ KG ಶೀಟ್ಸ್ಗಳು ತಿಕ್ಕಾಗಿರುತ್ತಲ್ಲ, ಸೊ ಸ್ವಲ್ಪ ಪೇಪರ್ ತಿಕ್ಕಾಗಿದ್ದಷ್ಟು ಫ್ಲವರ್ಸ್ ಲೈಫ್ ಚೆನ್ನಾಗಿ. ಬಟ್ ಅಡ್ವಾಂಟೇಜ್ ಅಂದ್ರೆ ನಿಮ್ಮ ಪೇಪರ್ ಆರ್ಟ್ ಉಳಿಯುತ್ತೆ ವರ್ಷ ಬೆಳೆದಿಂದಲೂ ಇದೆ, ಏನು ಇದಾಗಲ್ಲ. ಸೊ ಎಷ್ಟು ವೆರೈಟಿ ಪೇಪರ್ಸ್ ಯೂಸ್ ಮಾಡ್ಬೋದು? ಬಿಕಾಸ್ ಪೇಪರ್ ಅಲ್ಲೂ ಕನ್ಸಿಸ್ಟೆನ್ಸಿ ಬೇರೆ ಬೇರೆ ಬರುತ್ತೆ, ಕಲರ್ಸ್ ಬೇರೆ ಬರುತ್ತೆ. ತುಂಬಾ ಅಂದ್ರೆ ನನಗೆ ನಾ ಸ್ವಲ್ಪ ತಿಕ್ ಪೇಪರ್ಸ್ KG ಶೀಟ್ಸ್ಗಳು ಆ ಥರ ಯೂಸ್ ಮಾಡ್ಬೋದು. ಅಂದ್ರೆ ಇನ್ನಾದಷ್ಟು ಸ್ವಲ್ಪ ಲೈಫ್ ಕಮ್ಮಿ ಆಗುತ್ತೆ. ಸೊ ಅಗೇನ್ ಗೋಯಿಂಗ್ ಅಹೆಡ್, ಈ ಮಕ್ಕಳಿಗೆ ಮಗ್ಗಿನ ಜಡೆ ಹಾಕ್ಸೋದು ಟ್ರೆಂಡ್ ಇತ್ತು. ಒಂದೇ ವೆರೈಟಿ ಮಗ್ಗಿನ ಜಡೆ ಬರ್ತಾ ಇದೆ. ಈಗ ಸ್ಯಾರಿ ಕಲರ್ ಮ್ಯಾಚಿಂಗ್ ಜಡೆ ಬರುತ್ತೆ. ಆಮೇಲೆ ಯು ಹ್ಯಾವ್ ಅ ಲಾಟ್ ಆಫ್ ಫ್ಲೋರಲ್ ಡೆಕೋರೇಷನ್ ಪೂಜೆ ಮಾಡೋದು. ಸೊ ಅದನ್ನೆಲ್ಲ ಹೇಗೆ ಮಾಡಿ? ಅದು ನಾನು ರಿಯಲ್ ಫ್ಲವರ್ಸ್ ಇಂದಲೇ ಮಾಡ್ತೀನಿ. ಸೊ ಈಗ ಲೈಕ್ ಫ್ಲವರ್ಸ್ ಕೊಡಿಗೆ ಅಂದ್ರೆ ಎಲ್ಲರಿಗೂ ಇಷ್ಟನೇ ಆಗಿರುತ್ತೆ. ಅದು ನಮ್ಗೆ ನೀವು ಹೇಳಿದ್ರು ಲೈಕ್ ಸ್ಯಾರಿ ಕಲರ್ಸ್ ಅಂತೇಳಿ, ಅದೇ ತರ ಅಂದ್ರೆ
ಫ್ಲವರ್ಸ್ ಪೆಟಲ್ಸ್ಕೊಂಡು ಕಟ್ ಮಾಡಿಬಿಟ್ಟು ಅದರಿಂದ ಮಗುನ ಜಡೆಗಳು ಬ್ರೋಚ್ ತರ ಅಲ್ಲಿ ಮಾಡಿಬಿಟ್ಟು ಮಾಡುತ್ತೆ. ಕೆಲವೊಂದ್ಸಲ ಸ್ಪ್ರೇ ಮಾಡಿ ಮಾಡ್ತೀವಿ. ಸೊ ಐ ಮೀನ್ ಐ ಹ್ಯಾವ್ ಸೀನ್ ಗ್ಲಿಟರ್ಸ್ ಯೂಸ್ ಮಾಡ್ತಾರೆ, ಗೋಲ್ಡನ್ ಕಲರ್ ಮಲ್ಲಿಗೆ ಮೇಲೆ ಕಲರ್ಸ್, ಗ್ರೀನ್ ನಮ್ಮ ಸ್ಯಾರಿ ಕಲರ್ಸ್ ಅಂತ ಹೇಳಿ ಮಾಡ್ತಾರೆ, ಗೋಲ್ಡ್ ದೇ ಆಲ್ಸೋ. ಸೊ ಇಷ್ಟು ಬ್ಯೂಟಿಫುಲ್ ಆಗಿರೋ ಆರ್ಟ್ಗಳ ಬಗ್ಗೆ ತಿಳ್ಕೊಂಡ್ಮೇಲೆ ಕಲ್ತ್ಕೊಳ್ಳೋ ಆಸಕ್ತಿ ಇರೋರು ದಿವ್ಯಾ ಮ್ಯಾಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹೇಳಿ ಮ್ಯಾಮ್, ಯಾವ್ಯಾವ ಆರ್ಟ್ ಕಲಿಯೋಕೆ ನಮ್ಗೆ ಎಷ್ಟು ದಿನ ಬೇಕಾಗುತ್ತೆ? ನಂಗೆ ಪೇಪರ್ ಆರ್ಟ್ಗೆ 1 or 2 days ಆದರೆ ಸಾಕು. ಸೊ ಮತ್ತೆ ಸಮ್ಮರ್ ಕ್ಯಾಂಪ್ಗೆ ಟ್ರೈ ಮಾಡ್ಬೋದು. ಓಕೆ, ಆಮೇಲಿಂದ ಇನ್ನು ರಿಯಲ್ ಫ್ಲವರ್ಸ್ಗಳಲ್ಲಿ ಮಾಡೋದು ಅದು ಸ್ವಲ್ಪ ಒಂದು 4 days ಆದ್ರೂ ಬೇಕು. ಯಾಕಂದ್ರೆ ಮಾಡ್ಬೇಕಾದ್ರೆ ಫ್ಲವರ್ಸ್ ಅಲ್ಲಿ ಮಾಡ್ತೀರಾ ಅಥವಾ ಯು ಮೇಕ್ ಇಟ್? ಇಲ್ಲ, ಫ್ಲವರ್ಸ್ ಡೈರೆಕ್ಟ್ ಫ್ಲವರ್ಸ್ ಇಂದನೇ. ಓಕೆ, ಅದು ಸ್ವಲ್ಪ ಅಂದ್ರೆ 1 or 2 hours ಡಿಪೆಂಡ್ಸ್ ಆನ್ ಅವರ್ಸ್ ಮೇಲೂ ಇದಾಗುತ್ತೆ. ಅದನ್ನು 4 or 5 days ಅಲ್ಲಿ ಕಲ್ತ್ಕೊಬೋದು. ತುಂಬಾ ವೆರೈಟೀಸ್ ಮಾತ್ರ ಹೇಳ್ಕೊಡ್ಬೋದು ಫ್ಲವರ್ಸ್ ಇದೆಲ್ಲ, ಡಿಪೆಂಡ್ಸ್ ಅಪಾನ್ ದೇರ್ ಕ್ರಿಯೇಟಿವಿಟಿ. ಅದನ್ನು ಮಾಡ್ಬೋದು. ಇನ್ನು ವಾಲ್ ಪೇಂಟಿಂಗ್ ಐ ಥಿಂಕ್ ಅದು 3 days ಅಂತೂ ಬೇಕಾಗುತ್ತೆ. ಸೊ ಅದೇ ಬೇಸಿಕ್ ಪೇಂಟಿಂಗ್ ಬಂದು ಆದ್ರೆ ಬೇಗ ಕಲಿಬಹುದು. ಸೊ ನೀವು ಬ್ರಷ್ ಹಿಡಿಯೋದು ಇಲ್ಲೇ ಕಲಿತೀರಾ ಅಂದ್ರೆ ಇಟ್ ಟೇಕ್ಸ್ ಟೈಮ್. ಹೌದು. ಮತ್ತೆ ಜೈನ್ ಫ್ಲವರ್ಸ್ ಅಂದ್ರೆ ಇದು ಸ್ವಲ್ಪ ಐ ಥಿಂಕ್ 2 or 3 days ಅಂತ ಕಂಪಲ್ಸರಿ. ಓಕೆ, ಸೊ ಫ್ಲವರ್ಸ್ ಬಟರ್ಫ್ಲೈಸ್ ಏನ್ ಬೇಕಾದ್ರೂ ಮಾಡ್ಬೋದು. ಓಕೆ ಆಯ್ತಾ. ಆಮೇಲೆ ಅದರಲ್ಲಿ ಇಂತಹ 3 or 4 days ಬೇಕೇ. ಸೊ ಯಾವ್ದಾದ್ರು ಮಿನಿಮಮ್ 4 to 5 days ಬೇಕಾಗುತ್ತೆ. ಆ ವರ್ಕ್ಶಾಪ್ ನಾನು ಸಮಯ ಕಾಂಟ್ಯಾಕ್ಟ್ ಮಾಡೋದಾಗಲೇ 4 or 5 days ಇಟ್ಕೊಂಡೆ ಮಾಡ್ತೀನಿ. ಸೊ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀರಾ ಈ ಕ್ಲಾಸಸ್? ಈಗ ನಾನು ಮಹತಿ ಅಕಾಡೆಮಿ ಹೇಳಿ ಇದೆ. ಸೊ ನಾನು ಸಮಯ 80% ಮಹತಿ ಅಕಾಡೆಮಿ ಕೆಂಗೇರಿಯಿಂದನೇ ನಾನು ಆರ್ಟ್ ವರ್ಕ್ ಎಲ್ಲ ಮಾಡಿದ್ದೇನೆ. ಸೊ ಕೆಂಗೇರಿಗೆ ಬರ್ಬೋದು ಕಲ್ತ್ಕೋಬೇಕು ಅಂದ್ರೆ ಸುತ್ತಮುತ್ತ ಕೆಂಗೇರಿ ಸುತ್ತಮುತ್ತ ಯಾರು ಇದ್ದಾರೆ ಅಂದ್ರೆ ದಿಸ್ ಇಸ್ ಅ ಪ್ಲೇಸ್. ಮಹತಿ ಅಕಾಡೆಮಿಯ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಿಗುತ್ತೆ. ಅವರ ವೆಬ್ಸೈಟ್ ಅಡ್ರೆಸ್ ಕೂಡ ಸಿಗುತ್ತೆ. ಬಿಕಾಸ್ ಮಹತಿ ಅಕಾಡೆಮಿ ಇಸ್ ಪೋರ್ಟ್ರೇಯಿಂಗ್ ಆಲ್ ಸಾರ್ಟ್ಸ್ ಆಫ್ ಆರ್ಟ್. ಇದು ಇಷ್ಟೇ ಅಲ್ಲ, ಆಕ್ಚುಲಿ ಅವ್ರ ಪೇಜ್ ಹೋದ್ರೆ ಕಂಡು ಕೇಳರಿಯಾದ ಆರ್ಟ್ಗಳ ಬಗ್ಗೆ ಎಲ್ಲ ನಾನು ತಿಳ್ಕೊತಾ ಇದ್ದೀನಿ. ಇನ್ನು ಈ ಅಕಾಡೆಮಿ ಪೇಜಿಗೆ ಬಂದು ಈ ಅಕಾಡೆಮಿ ಅವ್ರ ಕಾಂಟ್ಯಾಕ್ಟಿಗೆ ಬಂದು ಸೊ ನಿಮಗೂ ಕೂಡ ಇಫ್ ನಾಟ್ ದೀಸ್ ಆರ್ಟ್ಸ್ ಇನ್ನು ಬೇರೆ ಬೇರೆ ಆರ್ಟ್ಗಳನ್ನ ಕಲ್ತ್ಕೋಬೇಕು ಅಥವಾ ಆರ್ಟ್ ಯಾವ್ಯಾವ ಥರ ಇದೆ ಅಂತ ತಿಳ್ಕೋಬೇಕು ಅಂದ್ರೂ ಯು ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್ ಟು ದೆಮ್. ಸೊ ದಿವ್ಯಾ ಮ್ಯಾಮ್ ನಮಗೆ ಇಷ್ಟು ವೆರೈಟಿ ಆರ್ಟ್ಸ್ನ ಇಲ್ಲಿ ಹೇಳ್ಕೊಡ್ತಾರೆ. ಸೊ ಎನಿ ಸಾರ್ಟ್ ಆಫ್ ನಿಮಗೆ ಯಾವಾಗ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ನೀವು ವೆಬ್ ಪೇಜ್ನ ಯಾವಾಗಲೂ ಟಚಲ್ಲಿ ಇಟ್ಕೋಬೋದು. ದೇ ಕೀಪ್ ಅಪ್ಡೇಟಿಂಗ್. ಈ ವಾರ ಈ ಥರದೊಂದು ವರ್ಕ್ಶಾಪ್ ಇದೆ ಅಥವಾ ಈ ತಿಂಗಳು ಈ ಥರದೊಂದು ವರ್ಕ್ಶಾಪ್ ಇದೆ ಅಂತ. ಸೊ ನಿಮಗೆ ಟೈಮ್ ಸಿಕ್ಕಾಗ ನಿಮ್ಮ ಸಮಯಕ್ಕೆ ನೀವು ವರ್ಕ್ಶಾಪ್ಸ್ನ ಅಟೆಂಡ್ ಮಾಡ್ಬೋದು. ಸೊ ದಿಸ್ ವೆಸ್ ಟುಡೇಸ್ ಇನ್ಫೋ ಇಟ್ಕೊಂಡು ನೋಡಿ ವಿತ್ ಆರ್ಟಿಸ್ಟ್ ದಿವ್ಯಾ ಮ್ಯಾಮ್. ಸೊ ಹೇಗೆ ಅನ್ನಿಸ್ತದೆ ನಿಮಗೆ ಇಷ್ಟು ನಿಮ್ಮ ಆರ್ಟ್ನ ಪೋರ್ಟ್ರೇ ಮಾಡಿ? ಐ ಥಿಂಕ್ ನನಗೂ ಒಂಥರ ತುಂಬ ಖುಷಿ ಆಗಿದೆ. ನನಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಮ್ಯಾಮ್, ನಿಜವಾಗ್ಲೂ ಥ್ಯಾಂಕ್ ಯು. ಸೊ ಎನಿ ಟೈಮ್ ಟು ಕಾಂಟ್ಯಾಕ್ಟ್ ದಿವ್ಯಾ ಮ್ಯಾಮ್. ಅವರ ನಂಬರ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೊ ನಿಮಗೆ ಈವೆಂಟ್ನ ಡೆಕೋರೇಷನ್ಗೆ ಬೇಕಾದರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕ್ಲಾಸಸ್ನ ಕಲ್ತ್ಕೊಳ್ಳೋದಕ್ಕಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಆರ್ಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕೂಡ. ಆ್ಯಂಡ್ ಮೋರ್ ಓವರ್ ವೆರಿ ಬ್ಯೂಟಿಫುಲ್ ಒನ್. ಒಂದಾದರೂ ಸಾರಿ ಈ ಶೋನ ನೋಡಿದ್ಮೇಲೆ ಒಂದಾದರೂ ಸಾರಿ ಈ ಥರ ಪೇಂಟ್ ಮಾಡಿಸ್ಬೇಕು ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ಸೊ ಶಿ ಇಸ್ ದ ಪರ್ಸನ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾ ದಿಸ್ ವಾಸ್ ಟುಡೇಸ್ ಇನ್ಫೋ ಅಟ್ ಹೋಮ್ ನೋಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದ್ರೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿದ್ರೆ ಅಲ್ಲ ನಮ್ಮ ಕೆಲಸ ಹಾಗೆ